ನಮಸ್ಕಾರ ವೀಕ್ಷಕರೇ, ಮಾಂತ್ಲಿಂಗ್ಪುರ ಆನೇಕಲ್ ತಾಲೂಕಿನ ಶ್ರೀ ಓಂಶಕ್ತಿ ದೇವಾಲಯ 8ನೇ ವಾರ್ಷಿಕೋತ್ಸವ ಹಾಗೂ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಶ್ರೀ ಓಂಶಕ್ತಿ ದೇವಿಯ ವಿಗ್ರಹವನ್ನು ಉದ್ಘಾಟಿಸಲಾಯಿತು. ಓಂ ಶಕ್ತಿ ದೇವಿಯ 8ನೇ ವರ್ಷದ ವಾರ್ಷಿಕೋತ್ಸವ ಸಂತೋಷದಿಂದ ಆಚರಿಸ್ತಾ ಇರ್ತಕ್ಕಂಥ ಭಾಳ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ಎಲ್ಲ ಜನತೆ ಸಂತೋಷದಿಂದ ವಿಜೃಂಭಣೆಯಿಂದ ಆ ತಾಯಿಯ ಮಹೋತ್ಸವವನ್ನು ಆಚರಿಸ್ತಾರೆ. ಮತ್ತು ಅದೇ ಸಂದರ್ಭದಲ್ಲಿ ಕೆಲವು ನಾಟ್ಯ ಪ್ರದರ್ಶನ ಮಾಡ್ತಾ ಜನಗಳಿಗೆ ಮನರಂಜನೆ ಕೊಟ್ಟು ಎಲ್ರಿಗೂ ಸಂತೋಷ ಭಾಳ ಸಂತೋಷ. ಆನೇಕಲ್ ತಾಲೂಕಿನ ಮಹಾತರಂಗ ಪ್ರದೇಶದಂತಹ ಓಂ ಶಕ್ತಿ ಅಮ್ಮನವರ 8ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇಂದು ವಿಶೇಷವಾಗಿ ಕಳಶ ಪ್ರತಿಷ್ಠಾಪನೆ ನೆರವೇರಿದೆ. ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ಸದ್ಭಕ್ತರು ಹಮ್ಮಿಕೊಂಡಿದ್ದಾರೆ. ನಿನ್ನಿಂದಲೂ ಕೂಡ ವಿಶೇಷವಾದಂತಹ ಕಾರ್ಯಕ್ರಮ ನೆರವೇರಿದೆ. ಇಂದು ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅಣ್ಣವ್ರು ಹೇಳಿದ ರೀತಿ ಸುಮಾರು 8 ವರ್ಷದಿಂದ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಭಕ್ತಾದಿಗಳು ಸಹಕರಿಸ್ತವ್ರೆ. ದಾನಿಗಳು ಸಹ ಧಾರಾಳವಾಗಿ ತನು ಮನ ಧನ ಧಾರಾಳ ಕೊಟ್ಟು ಸಹಕರಿಸಿ ಎಲ್ಲರೂ ಪಾತ್ರರಾಗಿ ದೇವರ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಅಮ್ಮ ನೆರವೇರಿಸ್ಕೊಳ್ತಾಳೆ. ನಮ್ಮದೇನಿಲ್ಲ, ನಮ್ಮ ನಿಂತಿದ್ದೀವಿ ಅಷ್ಟೇ. ನಾವು ನಿಮಿತ್ತ ಮಾಡಬೇಕಂತಂದ್ರೆ ಯಾರ ಮನಸ್ಸು ಇರಲಿಲ್ಲ. ನಾವು ನಮ್ಮ ತಾಯಿ ಒಬ್ಬರು ಇದ್ದರು, ವಿಜಯಮ್ಮ ಅಂತ. ಅವರು ಹೆಸರಲ್ಲೆಲ್ಲ ಆಸ್ತಿ ಎಲ್ಲ ಅವ್ರ ಹೆಸರೆಲ್ಲ ಮಾಡಿದರೆ ನಾವು ಅಣ್ಣ ತಮ್ಮದ್ರೆಲ್ಲ ಹಂಚ್ಕೋಬೇಕಾದ್ರೆ ದೇವ್ರಿಗೊಂದು ಗುಡ್ಡೆ ಮಾಡಬೇಕಂತಂದು ಬಿಟ್ಟಿದ್ರು. ಇದನ್ನು ಒಂದು ಗುಡ್ಡೆ ಜಾಗನ ನಮ್ಮ ತಾಯಿ ಹೆಸರೆಲ್ಲ ದೇವಸ್ಥಾನ ಒಂದು ಕಟ್ಟಿದ್ರೆ ಅವರು 2 ವರ್ಷದ ಹಿಂದೆ ಇರೋದು. ನಮಗೆ ಈ ದೇವಸ್ಥಾನ ಕಟ್ಟಬೇಕನ್ನೋದು ಗೊತ್ತೇ ಇರಲಿಲ್ಲ, ನಮ್ಗೆ ಅನುಗ್ರಹವೂ ಇರಲಿಲ್ಲ. ದೇವರೇನೋ ಯಾರ ಕೈಯಲ್ಲಿ ಆಡಿಸ್ತಾರೋ ಗೊತ್ತಿಲ್ಲ. ನಮ್ಗೆ ಏನೋ ದೇವರ ಅನುಗ್ರಹದಿಂದ ನಾವು ದೇವಸ್ಥಾನಕ್ಕೆ ನೆಲೆ ಮಾಡಬೇಕು ಒಂದು ಮನಸ್ಸು ಮಾಡಿಕೊಂಡು ಮಾಡಿದ್ದಕ್ಕೆ ಏನೋ ಎಲ್ಲರೂ ಸಹಕಾರದಿಂದ ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಪ್ರಾರಂಭ ಆಯಿತು. 8 ವರ್ಷ ಹಿಂದೆ ದೇವಸ್ಥಾನ ಕಟ್ಟಿದರೆ 8 ವರ್ಷ ಹಿಂದೆ ಕಟ್ಟಿ ಇವಾಗ ಗೋಪುರವನ್ನು ಕಟ್ಟಬೇಕಂತಂದ್ಬಿಟ್ಟು ಪ್ರಯತ್ನ ಪಟ್ಟರೆ ಎಲ್ಲರೂ ದಾನಿಗಳ ಸಹಕಾರದಿಂದ ಈ ಒಂದು ಗೋಪುರವನ್ನು ಕಟ್ಟೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲ ದೇವರ ಪಾದಕ್ಕೆ ಸ್ಮರಿಟ್ಟು ಒಡಮುಟ್ಟು ಆನೇಕಲ್ ತಾಲೂಕಿನ ಮಾಂತ್ಲಿಂಗಾಪುರದಲ್ಲಿ ಪ್ರಪ್ರಥಮವಾಗಿ ವಿನಾಯಕ ದೇವಸ್ಥಾನದ ಆದಮೇಲೆ ಇಲ್ಲಿ ಸುಮಾರು 4-5 ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಇದರಲ್ಲಿ ಈಗ ಓಂ ಶಕ್ತಿ ದೇವಸ್ಥಾನದ 8ನೇ ವರ್ಷದ ವಿಮಾನ ಗೋಪುರ ಉದ್ಘಾಟನೆ ಸಮಾರಂಭದಲ್ಲಿ ಅಟ್ಲೀಸ್ಟ್ ಭಕ್ತಿ ಸಂಸ್ಕಾರ ಸನಾತನ ಧರ್ಮದ ಒಂದು ಉನ್ನತಿಗೆ ದೇವಸ್ಥಾನಗಳು ಬಹಳ ಅವಶ್ಯಕತೆ. ದೇವಸ್ಥಾನಗಳ ಜೊತೆಯಲ್ಲಿ ಧರ್ಮದ ಉದ್ಧಾರಕ್ಕೋಸ್ಕರ ಶ್ರಮ ಪಡಬೇಕು. ದೇವಸ್ಥಾನಗಳು ಯೋಗ, ಧ್ಯಾನ, ಪ್ರಾಣಾಯಾಮ, ಸತ್ಸಂಗವನ್ನು ಮಾಡಲಿಕ್ಕೆ, ಭಜನೆ ಮಾಡಲಿಕ್ಕೆ ಜನಗಳಿಗೆ ಭಾಳಷ್ಟು ಅನುಕೂಲಕರವಾಗಿರ್ತದೆ. ಹಾಗಾಗಿ ಅವು ಹೆಚ್ಚಾಗಬೇಕು. ಜನಗಳಲ್ಲಿ ಭಕ್ತಿಯನ್ನು ಹೆಚ್ಚಾಗಬೇಕಂದ್ರೆ ದೇವಸ್ಥಾನಗಳು ಸಹ ಈ ರೀತಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಆಡಳಿತ ಮಂಡಳಿಯವರು ಸಹ ಗಮನ ಕೊಡಬೇಕು. ಹಾಗಾಗಿ ಆ ದೇವಿ ಆಶೀರ್ವಾದ ಈ ಊರಿನವರು ಎಲ್ಲರಿಗೂ ಸಹ ಸಿಕ್ಕಿ ಸಕಲ ಸನ್ಮಾನಗಳು ಉಂಟಾಗಲಿ ಅಂತೇಳಿ ಇವತ್ತು ಓಂ ಶಕ್ತಿ ದೇವಸ್ಥಾನ ಸುಮಾರು 8 ವರ್ಷಗಳಿಂದ ಪ್ರಾರಂಭವಾದಂಥ ದೇವಸ್ಥಾನ ಇವತ್ತು ವಿಮಾನ ಗೋಪುರವನ್ನು ಕಟ್ಟಿ ಒಂದು ಜೀರ್ಣೋದ್ಧಾರ ಮಾಡಿ ಎಲ್ಲ ಜನಗಳಿಗೆ ಸ್ವಾಮೀಜಿಗಳನ್ನ ಕರೆಸಿ, ಚಂದ್ರಶೇಖರ ಸ್ವಾಮೀಜಿಯನ್ನು ಹಿಡಿದು ರಾಜಾಪುರ ಸ್ವಾಮಿಗಳು, ಗುಮ್ಲಾಪುರ ಸ್ವಾಮಿಗಳು ಎಲ್ಲರೂ ಸೇರಿಸಿ ಇವತ್ತು ಕರೆಸಿ ದೇವಸ್ಥಾನದ ವಿಮಾನ ಗೋಪುರವನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಏನು ಈ ದೇವಸ್ಥಾನದ ಮಹಿಮೆ ಅಂತ ಹೇಳಿದ್ರೆ ತಮಗೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ನಾರಾಯಣಪ್ಪನವರು ಆ ಶಕ್ತಿಯ ಮೇಲೆ, ಆ ದೇವತೆ ಮೇಲೆ ಒಂದು ನಂಬಿಕೆ.